ಪ್ರತಿಯೊಂದರಲ್ಲೂ ಕಲಿಬಹುದು. ಇದು ಜೀವನ ಬಹಳ ಬ್ಯೂಟಿಫುಲ್ ಆಗಿದೆ. ಯಾರಾದರೂ ರೂಡಾಗಿ ಬಿಹೇವ್ ಮಾಡಿದ್ರೆ ಅದನ್ನು ಪರ್ಸನಲ್ಲಾಗಿ ತೊಗೊಳ್ಬೇಡಿ. ಅದು ಅವರ ಗುಣದ ರಿಫ್ಲೆಕ್ಷನ್ ಅಷ್ಟೇ. ನಿಮ್ಗೆ ಯಾಕೆ ರಿಫ್ಲೆಕ್ಷನ್ ಅಂತ ನೋಡಿ ಕಂಪ್ಯಾಷನೇಟಾಗಿ ನೋಡಿ ಅಷ್ಟೇನೆ. ಯಾರೋ ನಿಮ್ಮನ್ನು ನೋಡಿದ್ರು, ನೀವು ಹಲೋ ಅಂದರು ಹಲೋ ಅನ್ನಲಿಲ್ಲ, ನಗಲಿಲ್ಲ, ಹಾಗೆ ಹೋದರು, ಅದರಲ್ಲಿ ಪಾಠ ತಗೊಳ್ಳಿ. ಯಾಕೆ ಅಂದರೆ ಅವರು ಪಾಪ ಸಂಕೋಚ ಇರ್ಬೋದು. ಪಾಸಿಟಿವ್ ಆಗಿ ನೋಡಿ, ಅವ್ರಿಗೆ ನಗಕ್ಕೆ ಸಂಕೋಚ ಇರ್ಬೋದು, ನಾಚಿಕೆ ಇರ್ಬೋದು, ಬಿಡಿ. ಕ್ರಿಟಿಸೈಸ್ ಮಾಡಿದ್ರು, ನಿನ್ನ ಮೇಲೆ ಕಾಮೆಂಟ್ ಮಾಡಿದ್ರು, ಏನೋ ಹೇಳಿದ್ರು, ಅದರಲ್ಲೂ ಕೂಡ ನೀನು ಪಾಠ ಕಲಿಬೋದು. ಯಾಕೆ ಹಿಂಗೆ ಹೇಳಿದ್ದಾರೆ ಅಂತ ಪಾಠ ಕಲಿಬೋದು. ಅಂದರೆ ನಮ್ಮ ಯೋಗ್ಯತೆಯನ್ನು ಬೇರೆಯವರು ಹೇಳೋಕ್ಕಾಗಲ್ಲ. ನಾವು ಹೀಗೆ ಅಂತ ನಮ್ಮ ಯೋಗ್ಯತೆ ನಮಗೇ ಗೊತ್ತಿದೆ. ಬೇರೆಯವರು ಹೇಳೋದ್ರಿಂದ ನಮ್ಮ ಯೋಗ್ಯತೆ ಮೇಲೆ ಕೆಳಗೆ ಆಗೋಲ್ಲ. ಇದು ಸತ್ಯ. ಯಾರನ್ನೂ ನಾವು ಪ್ಲೀಸ್ ಮಾಡೋಕ್ಕಾಗಲ್ಲ. ಇದು ತುಂಬ ಒಳಗಡೆ ಹೊರಟೋಗ್ಬೇಕಿದು, ತುಂಬ ಒಳಗಡೆ ಹೋಗ್ಬೇಕು. ಆವಾಗವಾಗ ಹೇಳ್ಕೊಳ್ಳೋದಲ್ಲ.